ಶೂಟೌಟ್ ಮಾಡಿದ ಬಳಿಕ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಪೀಠೋಪಕರಣಗಳನ್ನು ಧ್ವಂಸ ಮಾಡಲಾಗಿದೆ. ಶಾಗ್ಯ ಗ್ರಾಮದಲ್ಲಿನ ಅರಣ್ಯ ಇಲಾಖೆ ಕಚೇರಿಗೆ ನುಗ್ಗಿದ ಸ್ಥಳೀಯರು ದಾಂಧಲೆ ಎಬ್ಬಿಸಿದ್ದಾರೆ. ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿ ಧ್ವಂಸ ಆಗಿದೆ. ಬೈಕ್ ಸೇರಿದಂತೆ ಸಿಕ್ಕ ವಸ್ತುಗಳನ್ನು ಎಸೆದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶೂಟೌಟ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದು, ಬೆಳಗ್ಗೆ 5 ಗಂಟೆಗೆ ನನಗೆ ಮಾಹಿತಿ ಬಂದಿತ್ತು. ಬೇಟೆಗಾರರ ಬಳಿ ಇದ್ದ ಬಂದೂಕು ಇತರೆ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ತನಿಖೆ ಬಳಿಕ ಮುಂದಿನ ವಿಚಾರ ಗೊತ್ತಾಗಲಿದೆ ಅಂತ ಹೇಳಿದರು. ಬೆಂಗಳೂರಿನ ಜಿಗಣಿಯಲ್ಲಿ ವಾಸವಿದ್ದ ಶಂಕಿತ ಉಗ್ರ ಅಸಾಫುಲ್ಲಾ ಮಲಿಕ್ ಎಂಬಾತನನ್ನು ಬಂಧಿಸಲಾಗಿದೆ. ಖಾಸಗಿ ಕಂಪನಿಯಲ್ಲಿ ಶಂಕಿತ ಉಗ್ರ ಅಸಾಫುಲ್ಲಾ ಮಲಿಕ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಪಶ್ಚಿಮ ಬಂಗಾಳ ಮೂಲದ ಅಸಾಫುಲ್ಲಾ ಮಲಿಕ್ ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳ ಟಾರ್ಗೆಟ್ ಆಗಿದ್ದಂತೆ. ಪಾಕ್ ಮೇಲೆ ದಾಳಿಗೆ ಸಂಚು ರೂಪಿಸಿದ್ದ ಎನ್ನಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಹೆಬ್ಬಗೋಡಿ ಪೊಲೀಸರು ದಾಳಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಪರಿಶೀಲನೆ ವೇಳೆ ಟಿಟಿಪಿ ಸಂಘಟನೆಯ ಜೊತೆಗೆ ಅಸಾಫುಲ್ಲಾ ಸಂಪರ್ಕ ಹೊಂದಿದ್ದು ಬೆಳಕಿಗೆ ಬಂದಿದೆ. ಶಂಕಿತ ಉಗ್ರನ ಜೊತೆಗಿದ್ದ ವ್ಯಕ್ತಿ ಎಸ್ಕೇಪ್ ಆಗಿದ್ದು ಶೋಧ ಕಾರ್ಯವನ್ನು ಮುಂದುವರೆಸಲಾಗಿದೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಉಗ್ರರ ಮೇಲೆ ನಿಗಾ ವಹಿಸಿದ್ದೀವಿ, ಅದಕ್ಕಾಗಿಯೇ ಇಬ್ಬರನ್ನ ಬಂಧಿಸಲಾಗಿದೆ. ಭದ್ರತೆ ದೃಷ್ಟಿಯಿಂದ ಕೆಲವೊಂದು ವಿಚಾರ ಹೇಳೋದಕ್ಕಾಗೋದಿಲ್ಲ ಅಂತಂದ್ರು. ಕ್ಲೋಸ್ ವಾಚ್ ನಮ್ಮಲ್ಲಿ ಅಂಥದ್ದು ಯಾವುದೇ ಘಟನೆಗಳಾಗಲಾರ್ದಂಗೆ ನಾವು ನಮ್ಮ ಇಂಟೆಲಿಜೆನ್ಸ್ ಅವರಿಗೆ ತಾಕೀತು ಮಾಡಿದ್ವಿ, ಸಂಪೂರ್ಣವಾಗಿ ನಿಗಾ ಇಟ್ಟಿದ್ದೀವಿ. ಆದರೆ ನಿಯಂತ್ರಣ ಮಾಡಬೇಕಾಗಿ ಹೇಗೆ ನಾವು ಜವಾಬ್ದಾರಿಯುತವಾಗಿ ನಾವು ನಿಯಂತ್ರಣ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಪೊಲೀಸರು, ಅದೇ ನಿಟ್ಟಿನಲ್ಲಿ ಅಲ್ಲಿನವರು ಕೂಡ ಮಾಡಿದ್ರೆ ನಮ್ಗೆ ಸಹಕಾರ ಆಗುತ್ತೆ. ಸಮಯ ಬೇಕಾಗ್ತದೆ, ಆದರೆ ಗೊತ್ತಾದ ತಕ್ಷಣ ನಾವು ಮಿಂಚಿನ ಕಾರ್ಯಾಚರಣೆ ಮಾಡಿಬಿಟ್ಟು ದಾವಣಗೆರೆ ಇರ್ಬೋದು, ಕಲಬುರಗಿ ಇರ್ಬೋದು, 2 ಕಡೆನೂ ನಾವು ಮಾಡಿದ್ದೀವಿ. ನೋಡಿ, ಟು ಬಿ ವೆರಿ ಆನೆಸ್ಟ್, ಮಾಹಿತಿ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲ್ಲ. ಕೆಲವು ಇದರಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸಬೇಕಾದ್ರಲ್ಲಿ. ಬಟ್ ಎಸ್, ದೇರ್ ಈಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್. ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಆರ್ ವರ್ಕಿಂಗ್ ಟುಗೆದರ್. ಚಿಕ್ಕಬಳ್ಳಾಪುರದಲ್ಲಿ ಮರವೊಂದು ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ತಹಸೀಲ್ದಾರ್ ಕಚೇರಿ ಬಳಿ ಘಟನೆ ನಡೆದಿರುವುದು. ಜನಸಂದಣಿ ಹೆಚ್ಚಿರುವ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಮರ ಉರುಳಿ ಬಿದ್ದಿದೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಭಾರೀ ಅನಾಹುತ ತಪ್ಪಿರುವುದು. ಕಚೇರಿ ರಜೆ ಹಿನ್ನೆಲೆ ಜನಸಂದಣಿ ಇಲ್ಲದೆ ತಾಲೂಕು ಕಚೇರಿ ಖಾಲಿಯಾಗಿತ್ತು. ಈ ವೇಳೆ ಮರ ಉರುಳಿ ಬಿದ್ದಿದ್ದು 2 ಕಾರುಗಳು ಜಖಂಗೊಂಡಿದೆ. ಬೀದರಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೋಚಕ ಕಾರ್ಯಾಚರಣೆಯ ಇನ್ಸೈಡ್ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. 19 ತಿಂಗಳಲ್ಲಿ 25 ಬಾರಿ ಆಪರೇಷನ್ ನಡೆದಿದ್ದು ದರೋಡೆಕೋರರು ಪದೇ ಸಿಮ್ಗಳನ್ನು ಚೇಂಜ್ ಮಾಡ್ತಿದ್ದರಿಂದ ಹಿಡಿಯೋಕೆ ಕಷ್ಟ ಆಗ್ತಿತ್ತು. ಆದರೂ ಕೂಡ ಛಲ ಬಿಡದೆ ಪೊಲೀಸರು ಬಿಹಾರಕ್ಕೆ ತೆರಳಿ ದರೋಡೆಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಮೊಳಕಾಲ್ಮೂರನ್ನ ಆಂಧ್ರಪ್ರದೇಶಕ್ಕೆ ಸೇರಿಸಿ ಅಂತ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡವರಿಗೆಲ್ಲ ಬೇರೆ ಊರುಗಳು ಚೆನ್ನಾಗಿ ಕಾಣ್ತವೆ, ನಮ್ಮ ಮೊಳಕಾಲ್ಮೂರು ಚಿಕ್ಕದು, ಮೂಲೆ ಗುಂಪಾಗಿದೆ, ಇಲ್ಲಿ ಆಯ್ಕೆ ಆಗೋ ಶಾಸಕರಿಗೂ ಗೌರವ ಇರೋದಿಲ್ಲ, ಹೀಗಾಗಿ ನಮ್ಮ ಮೊಳಕಾಲ್ಮೂರು ಆಂಧ್ರಪ್ರದೇಶಕ್ಕೆ ಸೇರಿಸಲಿ ಅಂತ ಹೇಳಿದರು. ನಮಗೆ ಅದೇ ಒಂದು ಅದೃಷ್ಟ ಅಂತೇಳಿ ನಾವು ಅನ್ಕೋಬೇಕಾಗುತ್ತೆ. ಯಾವುದೋ ಒಂದು ತಾಲೂಕಿನಲ್ಲಿ ಇಬ್ಬರಲ್ಲ ಎಂಬ ಒಂದು ಅಭಿಪ್ರಾಯ ನಮ್ಮೆಲ್ಲರೂ ಬಂದಿದೆ. ಹೀಗಾಗಿ ಮೊಳಕಾಲ್ಮೂರು ಯಾರಿಗೂ ಕಾಣೋದಿಲ್ಲ. ಇದು ಬೇರೆ ಊರುಗಳಾದ್ರೆ ಬಹಳ ಸೊಗಸಾಗಿ ಕಾಣ್ತಾವೆ ದೊಡ್ಡವರಿಗೆಲ್ಲ, ಚಿಕ್ಕದಲ್ಲ. ಇದು ಮೊಳಕಾಲ್ಮೂರು ತಾಲೂಕು ಮೂಲೆ ಗುಂಪಿನಲ್ಲಿ ಇರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಹೀಗಾಗಿ ಮೊಳಕಾಲ್ಮೂರಿನಲ್ಲಿ ಆಗ್ತಕ್ಕಂಥ ಶಾಸಕರು ಕೂಡ ಗೌರವನೇ ಇರೋದು. ಹೀಗಾಗಿ ಮೊಳಕಾಲ್ಮೂರು ತಗೊಂಡ್ಬಿಟ್ಟು ಇನ್ನೊಂದು ಆಂಧ್ರ ಪ್ರದೇಶಕ್ಕೆಲ್ಲ ಸೇರಿಸಿ ಇಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ಸೆಂಚರಿಗಳನ್ನ ಸೇರಿಸ್ಕೊಂಡು ಒಂದೇ ರೀತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಅದಕ್ಕೆ ಕರ್ನಾಟಕದಲ್ಲೂ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಿದ್ರು. ಆಮೇಲೆ ಪೊಲೀಸ್ ಗೌರವ ವಂದನೆ ಸ್ವೀಕರಿಸಿದ್ರು. ಮೈದಾನದ ಸುತ್ತ ರೌಂಡ್ಸ್ ಹಾಕಿದ್ರು. ಮೈದಾನದ ಭದ್ರತೆಗೆ 1583 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು.
ಇನ್ನು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಮಾತಾಡಿದ ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಕುರಿತು ಹೇಳಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕವಾದ ಪ್ರಜಾಸೇವೆ ಇಲಾಖೆ ಸ್ಥಾಪಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೇ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲೂ ಇದು ವಿಸ್ತರಣೆಯಾಗಲಿದೆ ಅಂತ ಹೇಳಿದರು. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಈ ಇಲಾಖೆಯಿಂದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಮ್ಮ ತಮ್ಮ ಮೂರನೇ ಶನಿವಾರ ನಮ್ಮ ಉಸ್ತುವಾರಿಯ ಜಿಲ್ಲೆಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಜನಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ದೆಹಲಿಯಲ್ಲಿರುವಂತಹ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣ ನೆರವೇರಿಸಿದ್ರು. ಕೆಂಪು ಬಣ್ಣದ ಪೇಟ ಹಾಗೂ ಬಿಳಿಯ ಬಣ್ಣದ ದಿರಿಸಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಂಗೊಳಿಸಿದ್ರು. ಇನ್ನು ಧ್ವಜಾರೋಹಣದ ಮೇಲೆ ವಾಯುಸೇನೆಯ MI-17 ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ನಡೆಸಿದ್ದು ನೋಡುಗರ ಕಣ್ಮನ ಸೆಳೆಯಿತು. ಧ್ವಜಾರೋಹಣದ ಬಳಿಕ ಪ್ರಧಾನಿ ಮೋದಿ ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಕೋರಿದರು. ಕೆಂಪುಕೋಟೆ ಮೇಲೆ ಮಾತನಾಡಿದ ಮೋದಿ 2047ರ ಒಳಗಡೆ ವಿಕಸಿತ ಭಾರತ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ರು. ಆರ್ಥಿಕ ಪ್ರಗತಿ ಮತ್ತು ಸ್ವಾವಲಂಬನೆ ಆಗಬೇಕು, ಮೇಕ್ ಇನ್ ಇಂಡಿಯಾಗೆ ಆದ್ಯತೆ ನೀಡಬೇಕು, ಕೃಷಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯಾಗಬೇಕು, ರಕ್ಷಣಾ ಕ್ಷೇತ್ರದ ಬಲವರ್ಧನೆಗೆ ಮತ್ತಷ್ಟು ಒತ್ತು ನೀಡಬೇಕು ಅಂತ ಕರೆ ನೀಡಿದರು. ತಮಿಳುನಾಡಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಟಿ ತ್ರಿಷಾ ಭಾಗಿಯಾಗಿದ್ದರು. ಸಿಎಂ ಕುಟುಂಬಸ್ಥರ ಜೊತೆಯಲ್ಲೇ ನಟಿ ತ್ರಿಷಾ ಕೂತ್ಕೊಂಡಿದ್ದು ಈಗ ಚರ್ಚೆಗೆ ಗ್ರಾಸ ಆಗಿದೆ. ಸಿಎಂ ಗಾರ್ಡ್ ಆಫ್ ಹಾನರ್ ಪಡೆದಿದ್ದ ವೇಳೆ ತ್ರಿಷಾ ವಿಜಯ್ ಕುಟುಂಬಸ್ಥರ ಜೊತೆ ಕೂತಿದ್ರು. ಇದೀಗ ಹಲ್ಚಲ್ ಎಬ್ಬಿಸಿದೆ ಈ ದೃಶ್ಯ. ಚಿಕ್ಕಮಗಳೂರಲ್ಲಿ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ನಡೆದ ಸ್ಥಳದಲ್ಲೇ ದಲಿತ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ. ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಬೌದ್ಧ ವಿಹಾರದ ಜಾಗಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇರೋದು. ಗವನಹಳ್ಳಿ ಸರ್ವೆ ನಂಬರ್ 93ರಲ್ಲೇ ನಮಗೆ ಜಾಗ ಬೇಕು ಅಂತ ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಹಲವು ವರ್ಷಗಳಿಂದ ಜಾಗ ಕೊಡ್ತೀವಿ ಅಂತ ಸರ್ಕಾರ ನಾಟಕ ಮಾಡ್ತಾ ಇದೆ. ನಮಗೆ ಬೇರೆ ಕಡೆ ಜಾಗ ಬೇಡ, ಗವನಹಳ್ಳಿ ಸರ್ವೆ ನಂಬರ್ 93ರಲ್ಲೇ ಬೇಕು ಅಂತ ಆಗ್ರಹಿಸಿದ್ರು. ಕೆಸರಿನಿಂದ ಹದಗೆಟ್ಟ ರಸ್ತೆಯಿಂದ ಅಂಗನವಾಡಿ ಮಕ್ಕಳು ಪರದಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯ ಮೆರವಣಿಗೆಗೆ ಹೋಗಲಾರದೆ ವಿದ್ಯಾರ್ಥಿಗಳು ಸಮಸ್ಯೆ ಅನುಭವಿಸಿದರು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅರೆಗೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಕ್ಕಳ ಪರದಾಟಕ್ಕೆ ಬೇಸತ್ತು ಸ್ಥಳೀಯರು ರಸ್ತೆಯಲ್ಲೇ ನಾಟಿ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಧ್ವಜಾರೋಹಣದಿಂದ ಹಿಡ್ಕ ಹಿಂಗೆ ಫಸ್ಟ್ ಸಿಎಂ ಆಗಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಧ್ವಜಾರೋಹಣ ಮಾಡ್ತಾ ಇರೋದು ನಮಗೆ ಖುಷಿ ಆಗ್ತಿದೆ ಅಂತ ಸಚಿವ HC ಬಾಲಕೃಷ್ಣ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿರೋ ಅವರು, ಈಗ ನಮ್ಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ನೊಂದು ವರ್ಷದಲ್ಲಿ ಬದಲಾವಣೆಗಳನ್ನು ನೀವು ನೋಡಬಹುದು. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ. ಜನರು ಕೂಡ ಸಹಕಾರ ಕೊಡಬೇಕು ಅಂತಂದ್ರು. ಧ್ವಜಾರೋಹಣಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಹಿಂಜರಿದಿರುವ ಕ್ರಮವನ್ನು ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಶಿವರಾಜ್ ತಂಗಡಿಗೆ UT ಖಾದರ್ ಹಾಗೂ HC ಬಾಲಕೃಷ್ಣ ಮಾತಾಡಿ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದರು. ಬಿಜೆಪಿಯವರು ಸುಖ ಸುಮ್ಮನೆ ಆರೋಪ ಮಾಡ್ತಾರೆ. ಮೊದಲು RSS ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಲಿ, ಜಮೀರ್ ದೇಶಭಕ್ತ ಅಲ್ಲ ಅನ್ನಲು ಬಿಜೆಪಿಯವರು ಯಾರು ಅಂತ ಪ್ರಶ್ನಿಸಿದರು. ಇನ್ನು ಬಿಜೆಪಿ ನಾಯಕರು ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯದ ಜನಕ್ಕೆ ಜಮೀರ್ ಅಹಮದ್ ಉತ್ತರ ಕೊಡಬೇಕು. ಜಮೀರ್ ಪತ್ರವನ್ನು ಅಂಗೀಕರಿಸಿ ಸಿಎಂ ಕೂಡ ತಪ್ಪು ಮಾಡಿದ್ದಾರೆ. ಜಮೀರ್ಗೆ ಧ್ವಜಾರೋಹಣಕ್ಕೂ ಮುಖ್ಯ ಕೆಲಸ ಬೇರೆ ಏನಿದೆ? 1 ಗಂಟೆ ಧ್ವಜಾರೋಹಣ ಮಾಡಿದ್ರೆ ಭೂಕಂಪ ಆಗ್ತಿತ್ತಾ ಅಂತ ಶಾಸಕ ಶೈಲೇಂದ್ರ ಬಿಲ್ದಾಳೆ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಶಾಸಕ ಯತ್ನಾಳ್ ಮಾತನಾಡಿ, ಜಮೀರನ್ನ ಕೂಡಲೇ ಸಂಪುಟದಿಂದ ಕಿತ್ತೆಸಬೇಕು, ಧ್ವಜಾರೋಹಣ ಮಾಡೋಕ್ಕಾಗಲ್ಲ ಅನ್ನೋದು ಸರಿಯಾ ಅಂತ ಪ್ರಶ್ನೆಯನ್ನ ಮಾಡಿದ್ರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಈ ಬಗ್ಗೆ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮಾಜಿ ಸಿಎಂ BSY ಮೇಲೆ ಹಗರಣ ಆರೋಪ ಇಲ್ವಾ? ಬಿಜೆಪಿಯಲ್ಲಿ ಎಷ್ಟು ಜನರ ಮೇಲೆ ಆರೋಪ ಇದೆ? ಸುಮ್ಮನೆ ಆರೋಪ ಮಾಡ್ತಾರೆ ಅಂತಂದ್ರು. ಯಡಿಯೂರಪ್ಪರ ಮೇಲೆ ಇಲ್ವಾ? ಯಡಿಯೂರಪ್ಪರ ಮೇಲೆ ಇಲ್ವಾ? ಅವ್ರು ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ಜನದ ಮೇಲೆ ಇಲ್ಲ ಬಿಜೆಪಿಯಲ್ಲಿ? ಅವರೆಲ್ಲರೂ ಅಧಿಕಾರ ಅನುಭವಿಸ್ಬಿಟ್ಟು ಹೋಗೋದಲ್ಲ.
ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ಜೊತೆಗಿನ ಭಿನ್ನಾಭಿಪ್ರಾಯ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿದವರು, ಕೆಲವೊಮ್ಮೆ ಹೊಂದಿಕೊಂಡು ಹೋಗಬೇಕಾಗತ್ತೆ, ಒಂದೊಂದ್ಸಲ ಹೊಂದಾಣಿಕೆಯಾಗುತ್ತೆ, ಒಮ್ಮೊಮ್ಮೆ ಆಗಲ್ಲ. ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ರಾಜಕೀಯದಲ್ಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು. ಎಲ್ಲ ಶಾಸಕರಿಗೆ ಡಿಫರೆನ್ಸ್ ಇದ್ದೇ ಇರ್ತೈತಿ. ಎಲ್ಲರಿಗೂ ಅಂತ ಯಾರ್ಯಾರು ಹೊಂದಂಗಿಲ್ಲ, ಹೊಂಚ್ಕೋಬೇಕಾಯ್ತು ಒಂದೊಂದು ಸಾರಿ. ಒಂದೊಂದ್ರಾಗ ಒಂದು ಕಡೆ ಮ್ಯಾಚ್ ಆಗ್ತೈತೆ ವೇವಲ್ ಅಂತ, ಒಂದು ಕಡೆ ಆಗೋದಿಲ್ಲ. ಹಂಗೇನಿರೋದಿಲ್ಲ. ಕಾಯಮ ದುಶ್ಮನ್ ಏನಂತಾರಲ್ಲ, ಅದು ಯಾವ ಶಾಶ್ವತ ವೈರಿನೂ ಅಲ್ಲ, ದುಶ್ಮನ್ ಹಾಗೆ ರಾಜಕೀಯ ಒಳಗೆ ಕೆಲವೊಂದ್ರಾಗ ಹೊಂದಾಣಿಕೆ ಆಗಿ ಮಾಡಬೇಕಾಗ್ತದೆ, ಅದೇನು ಪ್ರಶ್ನೆ. ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತ ಆರೋಪಿಸಿ ಮಂಡ್ಯದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ರೈತರು ಪ್ರತಿಭಟನೆ ನಡೆಸಿದರು. ಸ್ನಾನಘಟ್ಟದ ಬಳಿ ಭೂಮಿ ತಾಯಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದರು. ರೈತ ನಾಯಕ ನಂಜುಂಡೇಗೌಡ ನೇತೃತ್ವದಲ್ಲಿ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆ ಮಾಡಲಾಯಿತು. ಕಾವೇರಿ ನದಿ ನೀರು ವಿವಾದಕ್ಕೆ ಮೇಕೆದಾಟು ಯೋಜನೆ ಪರಿಹಾರ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿದವರು, ಯೋಜನೆಗೆ 12,500 ಎಕರೆ ಜಮೀನು ಅವಶ್ಯಕ, 20,000 ಎಕರೆ ಗುರುತಿಸಲಾಗಿದೆ. ಅರಣ್ಯ ಪ್ರದೇಶಕ್ಕೆ ಸೂಕ್ತ ಜಾಗ ನೀಡಿ ಅರಣ್ಯ ಜಾಗದಲ್ಲಿ ಯೋಜನೆ ಜಾರಿಗೆ ಚಿಂತನೆ ನಡೆದಿದೆ. ಮೇಕೆದಾಟು ಯೋಜನೆಗೆ ವೇಗ ಕೊಟ್ಟಿದ್ದೇವೆ ಅಂತ ಹೇಳಿದರು. ಇನ್ನು ಕೆಲವು ತಾಂತ್ರಿಕ ಕಾರಣದಿಂದ ಕೆಆರ್ಎಸ್ಗೆ ಒಳಹರಿವು ಹೊರಹರಿವಿನ ಬಗ್ಗೆ ಮಾಹಿತಿ ಕೊಡೋದಕ್ಕಾಗಲ್ಲ ಅಂತ ಹೇಳಿದರು. ನಮ್ಮ ಇಲಾಖೆಯಿಂದ ಡೆಲ್ಲಿನಲ್ಲಿ ಈ ಮಾದಾಯಿ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಸಮಸ್ಯೆ ಇದೆ, ಕಾವೇರಿ ಸಮಸ್ಯೆ ಇದೆ, ಮೇಕೆದಾಟು ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗೆ ಈಗ ಲೀಗಲ್ ಅಲ್ಲೂ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಇದ್ದು ಇದ್ದಾರೆ. ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಜವಾಬ್ದಾರಿಯನ್ನು ಹೊರಲಿಕ್ಕೆ ನಮ್ಮ ಜಯಚಂದ್ರವ್ರನ್ನ ಸ್ಪೆಷಲ್ ಆಫೀಸರ್ ಮಾಡಿದ್ದಾರೆ. ಮತ್ತು ಅಲ್ಲಿ ಡೆಲ್ಲಿನಲ್ಲಿ ರೆಸಿಡೆಂಟ್ ಆಫೀಸರ್ ಇದ್ದಾರೆ. ತ್ವರಿತವಾಗಿ ನಾವು ಕೈಗೆತ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ನಮ್ಮ ACS ಜೊತೆ ಮಾತಾಡಿ, ನಮ್ಮ ಸೆಕ್ರೆಟರಿ ಜೊತೆ ಮಾಡಿ ಇದನ್ನು ಆದಷ್ಟು ಬೇಗ ತೀರ್ಮಾನ ತಗೋಬೇಕು ಅಂತ ಇದ್ದೀನಿ. ಸಾರ್ವಜನಿಕ ಪ್ರದೇಶದಲ್ಲಿ ಅನುಮತಿ ಇಲ್ಲದೆ ಮಾಡುವಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿಷೇಧ ಹೇರೋಕೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ವಿಧೇಯಕ ಜಾರಿಗೆ ತರೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದು, ಹೊಸ ವಿಧೇಯಕದಲ್ಲಿ ಸುಪ್ರೀಂ ಆದೇಶ ಪಾಲನೆ ಮಾಡ್ತಿದ್ದೀವಿ, ಬಿಲ್ನಲ್ಲಿ ಯಾವ ಸಂಘಟನೆ ಹೆಸರು ಕೂಡ ದಾಖಲಾಗಿಲ್ಲ, ಸಾರ್ವಜನಿಕ ಜಾಗದಲ್ಲಿ ಕಾರ್ಯಕ್ರಮ ಮಾಡೋ ಬಗ್ಗೆ ಜವಾಬ್ದಾರಿ ಗೃಹ ಇಲಾಖೆಯದ್ದು ಅಂತಂದ್ರು. ಬಿಲ್ ಬಗ್ಗೆ ಯಾಕೆ ಅಷ್ಟು ಹೆದರ್ತಾ ಇದ್ದಾರೆ ಬಿಜೆಪಿಯವರು? ಬಿಲ್ ನೋಡಿದಾರ ಅವರು? ಆ ವಿಧೇಯಕದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಹೈಕೋರ್ಟ್ ಆದೇಶ ಏನಿದೆ, ಅದನ್ನು ಪಾಲನೆ ಮಾಡ್ತಾ ಇರೋದು ನಾವು. ಆ ಬಿಲ್ನಲ್ಲಿ ಎಲ್ಲನ ಯಾವುದಾದ್ರೂ ಸಂಸ್ಥೆ ಹೆಸರಿದೆಯಾ, ಸಂಘಟನೆ ಹೆಸರಿದೆಯಾ, ಇನ್ಸ್ಟಿಟ್ಯೂಷನ್ ಹೆಸರಿದೆಯಾ, ಪೊಲಿಟಿಕಲ್ ಪಾರ್ಟಿ? ಮಹಿಳಾ ಮೀಸಲಾತಿ ಬಗ್ಗೆ ಪ್ರಧಾನಿ ಮೋದಿ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ಬಗ್ಗೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ನಾವು ಮೋದಿಯನ್ನ ವಿರೋಧಿಸುವುದು ವೈಚಾರಿಕವಾಗಿ ಅಷ್ಟೇ, ಡಿಲಿಮಿಟೇಷನ್ ಬಿಲ್ ಪ್ರತ್ಯೇಕ ಮಾಡಿ ಅನ್ನೋದಷ್ಟೇ ನಮ್ಮ ವಾದ ಅಂತ ಹೇಳಿದ್ರು. ಆಲ್ರೆಡಿ ನಾವು ಬಹಳ ವರ್ಷಗಳಿಂದ ಮೋದಿ ಸರ್ ವಿರುದ್ಧನೇ ಮಾತನಾಡ್ತೀವಿ. ಬಟ್ ಯಾವಾಗಲೂ ನಾವೇನು ಪರ್ಸನಲ್ ಆಗಿ ಅವ್ರಿಗೆ ಅಟ್ಯಾಕ್ ಮಾಡೋದಿಲ್ಲ, ಯಾವತ್ತು ವಿಚಾರದಲ್ಲಿ ಮಾತನಾಡ್ತೀವಿ. ಬಿಜೆಪಿ ನಮ್ದು UPA 1 UPA 2 ನಲ್ಲಿ ಆಲ್ರೆಡಿ ವುಮೆನ್ ಬಿಲ್ ಪಾಸ್ ಆಗೋಗ್ಬಿಟ್ಟಿದ್ದು. ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ, ನಮಗೆ ಗೊತ್ತಿದೆ. 12 ವರ್ಷ ಆಯ್ತು. ಇವ್ರೇನ್ ಮಾಡ್ತಿದ್ದಾರೆ, ದೇ ಆರ್ ಲಿಂಕಿಂಗ್ ದಿಸ್ ವುಮೆನ್ ಬಿಲ್ ವಿತ್ ದಿ ಡಿಲಿಮಿಟೇಷನ್. ಅದು ಬಹಿರಂಗವಾಗಿದೆ. ಆದ್ರೂ ಭಾಷಣ ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ. ಶಾಂತಿ ವಂದನ ಶಾಂತಿ, ಅದೆಲ್ಲ ಏನೋ ಒಂದು ಹಿಂದಿನಾಗ ಒಂದು ಸ್ಲೋಗನ್ ತಂದು ಹೇಳಿ ದೊಡ್ಡ ಭಾಷಣ ಹೊಡಿತಾರೆ. ನಮಗೆ ಅದ್ರ ಭಾಷಣ ಹೊಡಿಲಿ, ಆದ್ರೆ ವಿಚಾರ ಇರ್ತಕ್ಕಂಥ ಇದಿದೆ. ನೀವು ವಿಮೆನ್ ರಿಸರ್ವೇಷನ್ ಬಿಲ್ ನ ಸಪರೇಟ್ ತನ್ನಿ, ಡಿಲಿಮಿಟೇಷನ್ ಸಪರೇಟ್ ತನ್ನಿ ಅಂತಕ್ಕಂಥ ವಾದ ಇದೆ. ಡಿಲಿಮಿಟೇಷನ್ ನಲ್ಲಿ ಸೌತ್ ಇಂಡಿಯಾಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಅಗಾಧ ತೊಂದರೆ ಆಗ್ತದೆ, ನಂಬರ್ ಆಫ್ ಪ್ರೆಸೆಂಟೇಷನ್ ಕಮ್ಮಿ ಅಂತಕ್ಕಂಥದ್ದು ಪರ ವಿರೋಧ ಇದ್ದೇ ಇರುತ್ತೆ. ಬಟ್ ದಟ್ ಶುಡ್ ನಾಟ್ ಬಿ ಲಿಂಕ್ಡ್ ವಿತ್ ದಿ ಯಾವುದು ಇದು ವಿಮೆನ್ ಬಿಲ್ ಗೆ ಲಿಂಕ್ ಮಾಡ್ಬರ್ತಕ್ಕಂಥದ್ದು ವಾದ. ಇಲ್ಲ ಆದ್ರೂ ಸೆನ್ಸಸ್ ಮಾಡಿಲ್ಲ. ಟೆಕ್ನಾಲಜಿ ಬಗ್ಗೆ ಬಹಳ ಜೋರು. ಸಾಫ್ಟ್ವೇರ್ ನನಗೆ ದೇವರು, ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ದೊಡ್ಡ ಸಾಫ್ಟ್ವೇರ್ ಕೊಟ್ಬಿಟ್ಟ ಅಂತ ಹೇಳಿ ಭಾಷಣಗಳು ಹೊಡೆದಾರೆ. ಇನ್ನಾದ್ರೂ 12 ವರ್ಷ ಆಯ್ತು. 2010 ಆಗಿರ್ತಕ್ಕಂಥ ಸೆನ್ಸಸ್ ಆಗಿಲ್ಲ. ನಾವು ಅಮೆರಿಕ ಇರಾನ್ ಯುದ್ಧ ತಾರಕಕ್ಕೇರಿತ್ತು. ಇದೀಗ ಆಹಾರ ನೀರು ಇಲ್ಲದೆ ಅಮೆರಿಕ ಸೇನೆಯ ಸೈನಿಕರು ಭಾರೀ ಸಮಸ್ಯೆ ಎದುರಿಸುತ್ತಿದ್ದಾರೆ ಎನ್ನಲಾಗಿದೆ. ಇಂಡೋನೇಷ್ಯಾದ ಫ್ಲೋಸ್ ದ್ವೀಪದ ಕರಾವಳಿಯಲ್ಲಿ 7.7 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಪೂರ್ವ ನುಸಾ ತೆಂಗಾರ ಪ್ರಾಂತ್ಯದ ಎಂಬೆಯಿಂದ ಈಶಾನ್ಯಕ್ಕೆ 36 ಕಿಲೋಮೀಟರ್ ದೂರದಲ್ಲಿ ಭೂಕಂಪದ ಕೇಂದ್ರ ಬಿಂದು ಇದ್ದು 15 ಕಿಲೋಮೀಟರ್ ಆಳದಲ್ಲಿ ದಾಖಲಾಗಿದೆ.
ಮಾತಾಡ್ತಾರೆ